ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಹಾಗಲಕಾಯಿ ಸಾರು ಮಾಡ್ತಿದ್ದೀನಿ. ಫ್ರೆಶ್ ಆಗಿ ತೊಗೊಂಡೋಗ್ಬಿಟ್ಟು ಅದು ನಿಮಗೆ ಟಿಪ್ಸ್ ಜೊತೆನೂ ನಾನು ಶೇರ್ ಮಾಡ್ತಿದ್ದೀನಿ. ಅದು ಕಹಿ ಇಲ್ಲದೆ ಯಾವ ಥರ ಮಾಡೋದು ಅಂತ. ಟಿಪ್ಸ್ ಬಂದುಬಿಟ್ಟು ಏನಂದರೆ, ಹಾಗಲಕಾಯಿ ಕಹಿ ಇರಬಾರ್ದು ಅಂದರೆ ನಾವು ನೈಟು ಮಲಗಬೇಕಾದ್ರೆ ಹಾಗಲಕಾಯಿ ಕೊಯ್ದುಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಅದನ್ನು ನೆನೆ ಹಾಕಿ ಅದರೊಳಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಮತ್ತು ನಾವು ಮೊದಲನೇದಾಗಿ ಒಂದು ಪ್ಯಾನ್ ತಗೊಬಿಟ್ಟು ಅದರೊಳಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಿ ಚೆನ್ನಾಗಿ ಅದು ಚಿಟಪಟ ಅನ್ನೋ ಟೈಮಲ್ಲಿ ನಾವು ಹಾಗಲಕಾಯನ್ನು ಸೇರಿಸ್ಕೋಬೇಕು. ಅದರಲ್ಲಿ ಹಾಗಲಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡಿಕೊಂಡ್ರೆ ಅಷ್ಟೊಂದು ಕಹಿನೂ ಬರೋದಿಲ್ಲ. ಅಲ್ಲಿ ಸ್ವಲ್ಪ ಎಲ್ಲ ಹೋಗ್ಬಿಟ್ಟಿರುತ್ತೆ, ನಾವು ನೈಟೆಲ್ಲ ನೆನೆ ಹಾಕಿ ಬಿಟ್ಟಿರ್ತೀವಲ್ವ, ಅದಕ್ಕೆ ಇಲ್ಲಿ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಷ್ಟೊಂದು ಕಹಿ ಅನ್ನೋದು ಬರಲ್ಲ. ಹಾಗಲಕಾಯಿ ತಿಂದರೂ ಕೂಡ ತಿಂತಾರೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಹಾಗಲಕಾಯಿ ಸಾರಿಗೆ ಮಸಾಲ ಇರುತ್ತಲ್ಲ, ಮಸಾಲವನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನು ಸ್ವಲ್ಪ ಆನಿಯನ್ನು ಮತ್ತು ಕೊಬ್ಬರಿ, ಫ್ರೆಶ್ ಕೋಕೋನೆಟನ್ನು ತೊಗೊಂಡಿದ್ದೆ. ಮತ್ತು ನೆಕ್ಸ್ಟ್ ಇವಾಗ ಒಂದು ಟೊಮೆಟೊವನ್ನು ಕೂಡ ನಾನು ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ. ಇದ್ರೊಳಗೆ ಸ್ವಲ್ಪ ಚಕ್ಕೆ ಮತ್ತು ಯಾಲಕ್ಕಿ ಬರುತ್ತಲ್ಲ, ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ನಾವು ರುಬ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಂಡಿದ್ದೆಲ್ಲ ಆಗೋದ್ಮೇಲೆ ಮತ್ತು ನಾವಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಕೊರಿಯಾಂಡರ್ ಪೌಡರ್, ಇದು ನಮ್ಮ ಅಮ್ಮ ಕೊಟ್ಟಿರೋ ಮಸಾಲ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಫೈನ್ ಪೇಸ್ಟ್ ಥರ ರುಬ್ಕೊಂಡ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಡು ಹಾಗಲಕಾಯಿ ಫ್ರೈ ಆಗಿರುತ್ತಲ್ಲ ಅದರಲ್ಲಿ ಮಸಾಲೆಯನ್ನು ಆ್ಯಡ್ ಮಾಡಬೇಕು. ಮಸಾಲೆ ಆ್ಯಡ್ ಮಾಡಿದ್ದಾದಮೇಲೆ ಅದು ಚೆನ್ನಾಗಿ ಅದರೊಳಗೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಮಸಾಲೆಯಲ್ಲಿ ಆಯಿಲ್ ಅನ್ನೋದು ಇರುತ್ತಲ್ಲ ಅದು ಮೇಲೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದರಲ್ಲಿ ಸ್ವಲ್ಪ ಕಾಯಿ ಪೀಸ್ ಬರುತ್ತಲ್ಲ ಕೋಕೋನೆಟ್ಟು, ಅದು ಸ್ವಲ್ಪ, ಮತ್ತು ನಾನು ಬಟಾಣಿ ಕಾಳು ಆ ಥರ ಆ್ಯಡ್ ಮಾಡ್ತೀನಿ. ನೋಡಿ, ಇಲ್ಲಿ ನಾನು ಆನಿಯನನ್ನು ಇವಾಗ ಸೇರಿಸ್ತಾ ಇದ್ದೀನಿ. ನಾನು ಒಗ್ಗರಣೆ ಹಾಕಬೇಕಾದ್ರೆ ನಾನು ಹಾಕಿರಲಿಲ್ಲ, ಬಿಕಾಸ್ ಇವಾಗ ಹಾಕಿ ನೋಡಿ ಅದ್ರ ಟೇಸ್ಟೇ ಬೇರೆ ಥರ ಬರುತ್ತೆ. ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ, ಅದಕ್ಕೆ ಗಟ್ಟಿ ಆಗೋವರೆಗೂ. ನೋಡಿ, ನಾನು ನೀರು ಹಾಕಿದ್ನಲ್ಲ, ಇವಾಗ ಈ ಥರ ಆಗಿದೆ. ಇದು ಸಾಂಬಾರು ಕೂಡ ರೆಡಿ ಆಯಿತು. ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ನೋ 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 ನೋ. ಅಪ್ಪ ಹೋಯ್ತಾರೆ. ಯಾಕೆ ಬೇಕಾ ನೈಟ್ ಬಂದುಬಿಟ್ಟು ನೋಡಿ ಈ ಥರ ಕಳೆದು ಸಾಂಬಾರು ಮಾಡಿ ಈ ಥರ ಮುದ್ದೆ ಊಟ ಮಾಡಿದ್ವಿ. ಇದೆಲ್ಲ ಆದಮೇಲೆ ನೈಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮತ್ತು ಮಾರ್ನಿಂಗ್ಗೆ ಡ್ರೈ ಫ್ರೂಟ್ಸ್ನ ನೆನೆ ಹಾಕೋಣ ಅಂತೇಳಿ ಡ್ರೈ ಫ್ರೂಟ್ಸ್ ಇಲ್ಲಿ ನೆನೆ ಹಾಕ್ತಿದ್ದೀನಿ. ಇದು ನನ್ನ ಡೈಲಿ ಸಿಂಪಲ್ ವ್ಲಾಗ್ ಆಗಿರುತ್ತೆ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.